ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ರನ್ನಿಂಗ್ ಕಲ್ಟಿವೇಷನ್ ಇರುವಂತಹ ಒಂದು ಜಾಗ ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ಒಳ್ಳೆಯ ಜಾಗ, ಒಳ್ಳೆಯ ವಾತಾವರಣ. ಸುತ್ತಮುತ್ತ ಇಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಇದು ತಾರೋಡಿಂದ 2ನೇ ಲ್ಯಾಂಡು. ಅಂದರೆ ನಿಮಗೆ ತಾರೋಡಿಂದ ಇಲ್ಲಿಗೆ ಒಂದು 20 ಮೀಟ್ರ್ ಆಗುತ್ತಷ್ಟೇ, ಜಾಸ್ತಿ ದೂರ ಏನಿಲ್ಲ. ರೋಡ್ ಬಿಡ್ತು ಕೂಡ ನಮಗಿದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವತ್ತು ನಮಗೆ ಈ ರೈಟ್ಗೆ ಈ ಜಮೀನು ಸಿಗೋದು ತುಂಬ ಅದೃಷ್ಟವೇ ಸರಿ. ಇದು ಏಕೆಂದರೆ ಇವರು ಬರೀ 25 ಲಕ್ಷ ಹೇಳಿದ್ದಾರೆ. 1 ಎಕರೆಗೆ 25 ಲಕ್ಷ ಹೇಳಿದ್ದಾರೆ. ನೇರ ರೈತರ ಸ್ನೇಹಿತರೆ, ರೈತರ ಬಳಿ ಮಾತಾಡೋಣ. ಏನು ಹೆಚ್ಚು ಕಡಿಮೆ ಆಗುತ್ತೆ ನೋಡೋಣ. ಇವರೇನು ಜಾಸ್ತಿ ಕಡಿಮೆ ಮಾಡಲ್ಲ ಅಂತ ಹೇಳಿದ್ದಾರೆ, ಆದರೂ ಕೂಡ ನೇರ ಮಾತಾಡೋಣ. ಇದರಲ್ಲಿ ನಮಗೆ ಒಂದು ಹಂಚಿನ ಮನೆ ಒಂದಿದೆ, ಒಂದು ರನ್ನಿಂಗ್ ಬೋರ್ ಇದೆ. ಇವರು ಬೋರಿಂದನೇ ವ್ಯವಸಾಯ ಮಾಡ್ತಾಯಿದ್ದಾರೆ. ನೋಡಿ, ಈ ರೇಟ್ ನಿಜವಲ್ಲೂ ಅಂತೀನಿ, ಎಲ್ಲೂ ಕೂಡ ಇಷ್ಟು ಕಡಿಮೆ ರೇಟ್ಗೆ ಲ್ಯಾಂಡು ಬೋರ್ ಇರುವಂಥದ್ದು ಎಲ್ಲೂ ಕೂಡ ಸಿಗೋಲ್ಲ. ಪಕ್ಕದಲ್ಲಿ ಕೂಡ ಒಳ್ಳೊಳ್ಳೆ ಮನೆಗಳು ಕಟ್ಟಿದ್ದಾರೆ, ದನ ಕರುಗಳು ಸಾಕ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಎಲ್ಲ ಜಮೀನುಗಳಲ್ಲೂ ಅಷ್ಟೇ ವ್ಯವಸಾಯ ಮಾಡಿಕೊಂಡು ಒಳ್ಳೆ ತೋಟಗಳನ್ನ ಮಾಡ್ಕೊಂಡು ಜನಗಳು ಆರಾಮಾಗಿ ಒಳ್ಳೆ ಆರೋಗ್ಯವಂತರಾಗಿದ್ದಾರೆ. ಅಂದರೆ ಇಲ್ಲಿನ ಪರಿಸರ ಅಷ್ಟು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ನೀರಾವರಿ ಚೆನ್ನಾಗಿದೆ. ನೋಡಿ, ಒಂದಕ್ಕಿಂತ ಒಂದು ಸೂಪರಾಗಿದೆ ಸ್ನೇಹಿತರೆ. ಯಾಕೆಂದರೆ ನಮಗೆ ಜಾಗ ಹೇಳೋದ್ರಷ್ಟು ಸುಲಭ ಅಲ್ಲ, ನಮಗೆ ಲ್ಯಾಂಡು ಕೂಡ ಅಷ್ಟೇ ಮುಖ್ಯ. ಇದು ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 160 ಆಗುತ್ತೆ, ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಹೇಳಿದಲ್ಲ, ನಾವು ದೂರ ಅದಷ್ಟು ಇಷ್ಟು ಅನ್ನೋದಕ್ಕಿಂತ ವಿಲೇಜ್ ಕೂಡ ತುಂಬ ನೀರಿದೆ. ಹೇಳಿದಲ್ಲ, ತೋಟಗಳನ್ನ ಮನೆ ಮಾಡ್ಕೊಂಡಿದ್ರೆ ಸ್ನೇಹಿತರೆ. ಇನ್ನು ನಾವು ಅದು ಇದು ಅಂತ ಹೇಳೋದು ಬೇಡ, ತೋಟಗಳನ್ನ ಮನೆ ಮಾಡ್ಕೊಂಡು ಜನಗಳು ವಾಸ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಇಲ್ಲಿ ಒಳ್ಳೆ ತೋಟ ಮಾಡ್ಬೋದು. ಯಾಕೆ ನೀರಾವರಿ ಇದೆ. ನಮ್ಗೆ ಇರೋದು 2 ವರ್ಕು, ಏನು ಫೆನ್ಸಿಂಗ್ ಹಾಕೋಬೇಕು, ಇಲ್ಲ ಒಳ್ಳೆ ಮನೆ ಕಟ್ಕೋಬೋದು. ಅವೇನು ಮಾಡ್ಕೊಂಡು ನಮ್ಮ ಆಸೆ ಆಕಾಂಕ್ಷೆಗಳನ್ನ ಅದ್ಭುತವಾಗಿ ಈ ಥರ ಜಾಗಗಳಲ್ಲಿ ನಮಗೆ ಏನಿದೆ, ಎಷ್ಟಿದೆ ಅಷ್ಟರಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು. ದೊಡ್ಡವ್ರೊಂದು ಮಾತು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅಂದರೆ ನಮ್ಮ ಹತ್ರ ಏನಿದೆ ಅಷ್ಟಕ್ಕೆ ಮಾತ್ರ ನಾವು ಮಾಡ್ಕೋಬೇಕು. ಎಷ್ಟೋ ಜನ ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ, ಸ್ವಲ್ಪ ಕಡಿಮೆ ಬಜೆಟಿಗೆ ಸಿಕ್ಕರೆ ಸಾಕು ನನಗೆ ಅಂತ. ಅಂಥವ್ರಿಗೆ ಇದು ತುಂಬ ಅನುಕೂಲಕರವಾಗಿದೆ ಸ್ನೇಹಿತರೆ. ಯಾಕೆಂದರೆ ನಾವು ಇವತ್ತು 45-50 ಬಾಯಿ ಬಂದ ರೇಟೆಲ್ಲ ಕೇಳಿ ಬೇಜಾರಾಗಿದೆ. ಇದು ನಮಗೆ ಒಂದು ಸಸ್ತವಾಗಿದೆ, ಕಡಿಮೆ ರೇಟ್ಗಿದೆ. ಮತ್ತು ಈ ರೇಟ್ಗೆ ಲ್ಯಾಂಡ್ ಸಿಗೋದು ತುಂಬಾ ಕಷ್ಟ. ಆ ಥರದಲ್ಲಿ ನಮಗೆ ಇದು ಒಳ್ಳೆ ಲ್ಯಾಂಡ್. ಇಲ್ಲಿ ನಾವು ಪ್ರತಿಯೊಬ್ಬ ಮನುಷ್ಯನು ಅವನಿಗೆ ಏನು ಆಸೆ ಇದೆ, ಏನು ಆಸೆ ಈಡೇರಿಸ್ಕೋಬೋದು ಈ ಸಣ್ಣ ಪುಟ್ಟ ಲ್ಯಾಂಡ್ಗಳಲ್ಲಿ ಅಂಥೇಳಿದ್ರೆ. ಸಣ್ಣ ಪುಟ್ಟ ಲ್ಯಾಂಡ್ಗಳಲ್ಲಿ ಮಿಶ್ರ ಬೆಳೆಗಳನ್ನ ಬೆಳಿಬೋದು ಸ್ನೇಹಿತರೆ. ಮಿಶ್ರ ಬೆಳೆ ಹಣ್ಣುಗಳು ಹಾಕೋಬೋದು, ಇಲ್ಲ ವ್ಯವಸಾಯ ಮಾಡ್ತಾರೆ ವ್ಯವಸಾಯ ಮಾಡ್ಬೋದು. ಸೊಪ್ಪು ತರಕಾರಿ ಇವತ್ತು ಎಲ್ಲ ಪದಾರ್ಥಗಳು ಗಗನದಲ್ಲಿದ್ದಾವೆ ಸ್ನೇಹಿತರೆ. ಪ್ರತಿಯೊಂದು ತರಕಾರಿಯಿಂದ ಹಿಡಿದು ನಾವು ಪ್ರತಿಯೊಂದನ್ನು ಕೂಡ ಬೆಳಿಬೋದು. ನೋಡಿ, ಅಕ್ಕಪಕ್ಕೆಲ್ಲ ಮನೆಗಳು ವಾಸ ಮಾಡ್ಕೊಂಡಿದ್ದಾರೆ, ತೋಟ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಇದನ್ನು ಮಾಡ್ಬೋದು. ನಾವು ಹೇಳೋ ಉದ್ದೇಶ ಇಷ್ಟೇ, ನಾವು ತೋಟ ಮಾಡಬೇಕು ಅಂತಂದರೆ ನಮ್ಮ ಹಿತಕ್ಕೋಸ್ಕರ ಅನ್ನೋದಕ್ಕಿಂತ ನಮ್ಮ ಮುಂದಿನ ಫ್ಯೂಚರ್, ಅಂದರೆ ಪ್ರತಿಯೊಬ್ಬ ಮಕ್ಕಳ ಭವಿಷ್ಯನೂ ಕೂಡ ನಾವು ಸ್ವಲ್ಪನಾದರೂ ನಮ್ಮ ಕಡೆಯಿಂದ
ಸಾವಯವ ಕೃಷಿ ಮಾಡಿಕೊಂಡು ಆರಾಮಾಗಿ ಅವ್ರಿಗೆ ಒಳ್ಳೆ ಆರೋಗ್ಯವಂತ ಆಹಾರಗಳನ್ನ ಕೊಡೋದು, ಇಲ್ಲ ಒಳ್ಳೊಳ್ಳೆ ಹಣ್ಣುಗಳು, ಈ ಥರ ನಾವು ಬೆಳೆದನ್ನು ಪೂರ್ವ ಒಬ್ಬರು ತಿನ್ನೋಕ್ಕಂತೂ ಆಗೋಲ್ಲ. ಸ್ವಲ್ಪ ನಾವು ನೋಡಿದ್ರೆ ಅದರಿಂದ ಹಣನೂ ಸಂಪಾದನೆ ಮಾಡ್ಬೋದು. ಅದ್ರ ಜೊತೆಗೆ ನಾವು ಆರಾಮಾಗಿ ಇಲ್ಲಿ ನಾವು ಒಂದು ಹಸನೋ ಕುರಿನೋ ಸಾಕೊಳ್ಳಬೋದು. ಯಾಕೆ ನಾವು ಬೆಳೆದಂಥ ಬೆಳೆಗಳು ನಂತರ ಆ ಕಡ್ಡಿಗಳು ಜೋಳ ಹಾಕ್ತೀವಿ ಅಂದ್ಕೊಳ್ಳಿ, ಜೋಳ ಹಾಕಿದ್ಮೇಲೆ ಆ ಕಡ್ಡಿಗಳನ್ನ ನಾವು ವೇಸ್ಟ್ ಮಾಡೋದಕ್ಕಿಂತ ದನ ಕರುಗಳಿಗೆ ಆರಾಮಾಗಿ ಹಾಕ್ಕೊಂಡು ಸಾಕಬೋದು. ನಾವು ಪ್ರತಿಯೊಂದು ಕೂಡ ನಮಗೆ ಅಷ್ಟು ಕ್ಲಿಯರಾಗಿದೆ, ಸೂಪರಾಗಿದೆ. ಇದರಲ್ಲಿ ಒಂದು ಮಾವಿನ ಮರ ಕೂಡ ಇದ್ದಾವೆ ಸ್ನೇಹಿತರೆ, ಒಂದು ಮಾವಿನ ಮರ ಕೂಡ ಇದೆ. ಪೂರ ಫೆನ್ಸಿಂಗ್ ಹಾಕ್ಕೊಂಡು ನಾವು ಇದನ್ನು ಶಿಸ್ತಾಗಿ ನೋಡಿಕೊಂಡು ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯ ದೃಷ್ಟಿಯಿಂದ ನಾವು ಇಟ್ಕೊಂಡಿದ್ದೀವಿ. ವ್ಯವಸಾಯ ಮಾಡಬೇಕು, ಒಳ್ಳೆ ಗಾಳಿ ವಾತಾವರಣ. ಪ್ರತಿಯೊಂದು ಕಡೆ ಪೊಲ್ಯೂಷನ್ ಸ್ವಲ್ಪ ಜಾಸ್ತಿ ಆಯ್ತಾ ಇದ್ದಾವೆ. ಅದರಿಂದ ಹೊರಬರಬೇಕು ಅಂದರೆ ನಮಗಿದು ಒಳ್ಳೆಯ ಜಾಗನೇ ಸರಿ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಅವ್ರಿಗೂ ಅನುಕೂಲ ಆಗುತ್ತೆ. ಎಷ್ಟೋ ಜನಗಳು ಒಳ್ಳೊಳ್ಳೆ ಲ್ಯಾಂಡ್ ಬೇಕು ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.